ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಕಡೆ ಮಾಡುವಂತಹ ಪುಂಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಕಡುಬು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ತುಂಬಾ ಮೆತ್ತಗಾಗಿ ತುಂಬಾ ರುಚಿಯಾಗಿ ಆಗ್ತದೆ. ಮತ್ತು ಇಲ್ಲಿ ನಾನು ರೇಷನ್ ಅಕ್ಕಿಯಿಂದ ಈ ಪುಂಡಿ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಮೆತ್ತಗಾಗಿ ಎಷ್ಟು ರುಚಿಯಾಗಿ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಆಗಿದೆ. ಹಾಗೆ ಒಂದು ಚಟ್ನಿ ರೆಸಿಪಿಯನ್ನು ಕೂಡ ತೋರಿಸ್ತಾ ಇದ್ದೇನೆ. ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಈಗ 2 ಕಪ್ ಆಗುವಷ್ಟು ಅಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೇನೆ. 4 ಗಂಟೆ ಅಕ್ಕಿಯನ್ನು ನೆನೆಯಲಿಕ್ಕಿಡಬೇಕು. ಈಗ ಇದನ್ನು ಚೆನ್ನಾಗಿ ತೊಳೆದು ನೀರು ತೆಗೆದು ತರ್ತೇನೆ. ಮಂಗಳೂರು ಕಡೆ ಎಲ್ಲ ಕಟ್ ಸಾಂಬಾರನ್ನು ಅಕ್ಕಿ ಸಿಗ್ತದೆ ನೋಡಿ, ಆ ಅಕ್ಕಿಯಿಂದ ಮಾಡಿದರೆ ತುಂಬಾ ರುಚಿಯಾಗಿ ಆಗ್ತದೆ. 1 ಕಪ್ ಅಕ್ಕಿಗೆ 1 ಕಪ್ ತೆಂಗಿನ ತುರಿ ಈ ಪ್ರಮಾಣದಲ್ಲಿ ಹಾಕಿದರೆ ಕಡುಬು ತುಂಬಾ ಮೆತ್ತಗಾಗಿ ರುಚಿಯಾಗಿ ಆಗ್ತದೆ. ಹಾಗೆ ಇದಕ್ಕೆ ಹಾಕಲಿಕ್ಕೆ 2 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಜಾಸ್ತಿ ತೆಂಗಿನ ತುರಿ ಬೇಕಿದ್ರೂ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಮೊದಲು ತೆಂಗಿನ ತುರಿ ಹಾಕ್ಕೊಳ್ಳಿ. ಹಾಗೆ ಆಮೇಲೆ ತೊಳೆದಿಟ್ಟಂತಹ ಅಕ್ಕಿಯನ್ನು ಹಾಕ್ಕೊಂಡು ರುಬ್ಬಬೇಕು. ನಾನಿಲ್ಲಿ 2 ಬ್ಯಾಚಲ್ಲಿ ಅಕ್ಕಿಯನ್ನು ರುಬ್ತೇನೆ. ಗ್ರೈಂಡರಲ್ಲಿ ಹಾಕಿ ರುಬ್ಬುವುದಿದ್ರೆ ಅಕ್ಕಿ ತೆಂಗಿನ ತುರಿ ಎಲ್ಲವನ್ನು ಒಮ್ಮೆಲೆ ಹಾಕಿ ರುಬ್ಬಲಿಕ್ಕೆ ಆಗ್ತದೆ. ಈಗ ತೊಳೆದಿಟ್ಟಂತಹ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಜಾಸ್ತಿ ನಯವಾಗಿ ರುಬ್ಬಲಿಕ್ಕಿಲ್ಲ, ಸ್ವಲ್ಪ ರವಾದ ಟೈಪ್ ಇರಬೇಕು ನೋಡಿ. ನಾನು ರುಬ್ಬಿ ತಂದ ಮೇಲೆ ನಿಮಗೆ ತೋರಿಸ್ತೇನೆ ಯಾವ ಥರ ರುಬ್ಬಿದ್ದೇನೆ ಅಂತೇಳಿ. ನೋಡಿ, ಈಗ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿ ತರ್ತೇನೆ. ನೋಡಿ, ಇಲ್ಲಿ ರುಬ್ಬಿದ್ದೇನೆ ನೋಡಿ. ಈ ಥರ ರವೆ ಇರಬೇಕು ನೋಡಿ, ನಯವಾಗಿ ರುಬ್ಬಬಾರ್ದು. ಈ ಥರ ಸಣ್ಣ ರವೆ ಟೈಪ್ ಇರಬೇಕು, ಆ ಥರ ರುಬ್ಬಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ನಯವಾಗಿ ರುಬ್ಬಿದರೆ ಕಡುಬು ಅಂಟಾಗ್ತದೆ, ಅದಕ್ಕಾಗಿ ಸ್ವಲ್ಪ ರವೆಯ ಥರ ರುಬ್ಬಬೇಕು. ಈಗ ಇದನ್ನು ಸೈಡಿಗಿಟ್ಟು ಒಂದು ಒಗ್ಗರಣೆ ರೆಡಿ ಮಾಡುವ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದರಲ್ಲಿ ಒಂದು 4 ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿದರೆ ತುಂಬಾ ಚೆನ್ನಾಗಿ ರುಚಿ ಇರ್ತದೆ. ಈಗ 1 ಚಮಚ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿಯುತ್ತಿದ್ದ ಹಾಗೆ ಒಂದು 2 ಚಮಚ ಕಡಲೆಬೇಳೆ ಹಾಕ್ತಾ ಇದ್ದೇನೆ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು, ತುಂಬಾ ರುಚಿ ಆಗ್ತದೆ. ಹಾಗೆ ಒಂದು ಮೆಣಸನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಮೆಣಸು ಹಾಕದಿದ್ರೂ ಆಗ್ತದೆ, ಸ್ಕಿಪ್ ಮಾಡ್ಬೋದು. ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣಗೆ ಪೀಸ್ ಮಾಡಿ ಹಾಕಿದರೆ ಎಲ್ಲ ಕಡುಬಿನಲ್ಲಿ ಕೂಡ ಕರಿಬೇವು ಸೊಪ್ಪು ಸಿಗ್ತದೆ ನೋಡಿ, ಅದಕ್ಕಾಗಿ ಸಣ್ಣಗೆ ಕತ್ತರಿಸಿಕೊಂಡು ಹಾಕ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ಹುರಿತಾ ಇದ್ದೇನೆ. ಈಗ 1 ಚಮಚ ಉದ್ದಿನಬೇಳೆ ಹಾಕ್ತೇನೆ. ಕಡಲೆಬೇಳೆ ಮೊದಲೇ ಯಾಕೆ ಹುರಿದದ್ದು ಅಂದರೆ ಉದ್ದಿನಬೇಳೆ ಕಪ್ಪಾಗ್ತದೆ ನೋಡಿ, ಜೊತೆಯಲ್ಲೇ ಹಾಕಿ ಹುರಿದ್ರೆ ಅದು ಕಪ್ಪಾಗ್ತದೆ ಅಂತೇಳಿ ಆಮೇಲೆ ಹಾಕಿದ್ದೇನೆ ಅಷ್ಟೇ. ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಇದನ್ನು ಹುರಿದುಕೊಳ್ಬೇಕು, ಕಪ್ಪಾಗಬಾರ್ದು. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ನೋಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ವಿಡಿಯೋವನ್ನು ಲೈಕ್ ಮಾಡಿದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗ್ತದೆ. ನೋಡಿ, ಈಗ ಇದು ಗೋಲ್ಡನ್ ಕಲರ್ ಬಂದಿದೆ. ಉದ್ದಿನಬೇಳೆ ಕಡೆ ಕಲರ್ ಚೇಂಜ್ ಆಗಿತ್ತು ನೋಡಿ. ಇಷ್ಟ ಆದರೆ ಸಾಕಾಗ್ತದೆ. ಮಂಗಳೂರು ಕಡೆಯಲ್ಲೆಲ್ಲ ಫೇಮಸ್ ರೆಸಿಪಿ ಇದು, ಮಂಗಳೂರು ಪುಂಡಿ. ಕಡುಬು ಅಂತಲೇ ಹೇಳ್ತಾರೆ, ಕನ್ನಡದಲ್ಲಿ ಇದಕ್ಕೆ ಕಡುಬು ಅಂತಾರೆ, ತುಳು ಭಾಷೆಯಲ್ಲಿ ಪುಂಡಿ ಅಂತಾರೆ ನೋಡಿ. ಈಗ ಇದಕ್ಕೆ ರುಬ್ಬಿದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಮಿಕ್ಸರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ಜಾಸ್ತಿ ಆದರೆ ಏನೂ ತೊಂದರೆ ಇಲ್ಲ. ಅದು ಒಲೆ ಮೇಲೆ ಇಟ್ಟು ನಾವು ಅದನ್ನು ಮಗುಚಿ ಗಟ್ಟಿ ಮಾಡುವಾಗ ನೀರೆಲ್ಲ ಆರಿ ಹೋಗ್ತದೆ ನೋಡಿ. ಹಿಟ್ಟು ಕೂಡ ಚೆನ್ನಾಗಿ ಬೇಯ್ತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಪ್ಪು ನೀವು ಅಕ್ಕಿ ರುಬ್ಬುವಾಗಲೇ ಹಾಕ್ಕೊಳ್ಬೋದು, ಕಲ್ಲುಪ್ಪು ಆದರೆ ನೀವು ಅಕ್ಕಿ ರುಬ್ಬುವಾಗಲೇ ಹಾಕ್ಕೊಳ್ಳಿ. ಇಲ್ಲಿ ನಾನು ಸಣ್ಣ ಉಪ್ಪು ಹಾಕ್ತಾ ಇರೋದು, ಹಾಗಾಗಿ ಈ ಹಿಟ್ಟಿನೊಳಗೆ ಈಗ ಹಾಕ್ಕೊಳ್ತಾ ಇದ್ದೇನೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಇದನ್ನು ಮಗುಚಬೇಕು, ಕೈ ಬಿಡದೆ ಮಗುಚುತ್ತಾ ಇರಬೇಕು. ಇಲ್ಲದಿದ್ದರೆ ಪಾತ್ರೆಗೆ ಹಿಟ್ಟು ಅಂಟಿಕೊಳ್ತದೆ. ಹೀಗೆ ಮಗುಚುತ್ತಿದ್ದ ಹಾಗೆ ಹಿಟ್ಟು ದಪ್ಪ ಆಗ್ತಾ ಉಂಟು ನೋಡಿ. ಹೀಗೆ ಇನ್ನು ಒಂದು ಉಂಡೆ ಥರ ಆಗಬೇಕು, ಅಷ್ಟು ಹೊತ್ತು ನಾವು ಇದನ್ನು ಮಗುಚಬೇಕಾಗ್ತದೆ ನೋಡಿ. ಈಗ ಒಂದು ಉಂಡೆ ಕಟ್ತಾ ಉಂಟು ಇದು. ಈ ಥರ ಚೆನ್ನಾಗಿ ಒಂದೇ ಉಂಡೆ ಥರ ಆದಮೇಲೆ ಗ್ಯಾಸ್ ಬಂದ್ ಮಾಡಿದರೆ ಆಯಿತು ನೋಡಿ. ಈಗ ಒಂದೇ ಉಂಡೆ ಥರ ಆಗ್ತಾ ಉಂಟು, ಕೈ ಬಿಡದೆ ನೀವು ಮಗುಚುತ್ತಾ ಇರಬೇಕು. ಈಗ ಒಂದೇ ಉಂಡೆ ಥರ ಆಗಬೇಕು ನೋಡಿ. ಇದನ್ನು ಮುಟ್ಟಿ ನೋಡಿದರೆ ಕೈಗೆ ಹಿಟ್ಟು ಅಂಟಬಾರ್ದು.
ನೋಡಿ ಇದು ಈಗ ಆಗಿದೆ, ಒಂದೇ ಉಂಡೆ ಥರ ಆಗಿದೆ ನೋಡಿ. ಇಷ್ಟಾದರೆ ಸಾಕಾಗ್ತದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಈಗ ಇದನ್ನು ತಣಿಲಿಕ್ಕೆ ಬಿಡುವ. ಇದು ತಣಿಯುವಷ್ಟು ಹೊತ್ತಿಗೆ ನಾವೊಂದು ಚಟ್ನಿ ರೆಡಿ ಮಾಡುವ. ಇಲ್ಲಿ 1 ಕಪ್ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಅದಕ್ಕೆ 2 ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಒಣಮೆಣಸನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಬೆಂಕಿ ಒಲೆಯಲ್ಲಿ ಮೆಣಸನ್ನು ಹುರಿದುಕೊಂಡಿದ್ದೇನೆ, ಅಂದರೆ ಚಟ್ನಿಗೆ ತುಂಬಾ ರುಚಿ ಬರ್ತದೆ. ಅದಕ್ಕಾಗಿ ಒಲೆಯಲ್ಲಿ ಹುರಿದುಕೊಂಡದ್ದು, ಕೆಂಡ ಇರ್ತದೆ ನೋಡಿ, ಅದರಲ್ಲಿ ಹುರಿದದ್ದು. ಇಲ್ಲದಿದ್ದರೆ ಹಾಗೆ ಹಾಕಿದರೂ ಆಗ್ತದೆ. ಈಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸಣ್ಣ ಹುಣಸೆ ಹುಳಿ. ತುಂಬ ರುಚಿಯಾದ ಚಟ್ನಿ. ಈ ಥರದ ಚಟ್ನಿ ಕಡುಬಿಗೆ ತುಂಬಾ ಚೆನ್ನಾಗಿ ಆಗ್ತದೆ, ಬಹಳಷ್ಟು ರುಚಿ ಇರ್ತದೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ತೆಂಗಿನ ತುರಿ ಮೆಣಸು ಎಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಈಗ ರುಬ್ಬಿ ತಂದಿದ್ದೇನೆ. ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ಈಗ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಚಟ್ನಿ ತೆಳ್ಳಗಿದ್ರೆ ಕಡುಬಿಗೆ ಚೆನ್ನಾಗಿ ಆಗ್ತದೆ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೀವು ಚಟ್ನಿ ರುಬ್ಬುವಾಗಲೇ ಬೇಕಿದ್ರೂ ಉಪ್ಪನ್ನು ಹಾಕ್ಕೊಳ್ಬೋದು. ಅದು ಉಪ್ಪು ಜಾಸ್ತಿ ಆದರೆ ಗೊತ್ತಾಗೋದಿಲ್ಲ ಅಂತೇಳಿ ಚಟ್ನಿ ರುಬ್ಬಿದ ಮೇಲೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಚಟ್ನಿಗೆ ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕೆ ರುಚಿ ಇರುವುದಿಲ್ಲ. ಈಗ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಇದ್ರೆ ಸ್ಕಿಪ್ ಮಾಡಿ. 1 ಚಮಚ ತೆಂಗಿನ ಎಣ್ಣೆ, 1 ಚಮಚ ಸಾಸಿವೆ, ಸ್ವಲ್ಪ ಕರಿಬೇವು, 1 ಒಣಮೆಣಸು ಹಾಕಿ ಒಗ್ಗರಣೆಯನ್ನು ಮಾಡಿದ್ದೇನೆ ನೋಡಿ. ರುಚಿಯಾದ ನೀರುಳ್ಳಿ ಚಟ್ನಿ ಕೂಡ ರೆಡಿ ಆಯಿತು. ಈಗ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೇನೆ. ಅದರ ಮೇಲೆ ಒಂದು ಪ್ಲೇಟ್ ಇಟ್ಟುಕೊಳ್ಳಿ. ಒಂದು ಬಾಳೆ ಎಲೆಯನ್ನು ಇಡ್ತಾ ಇದ್ದೇನೆ, ಅಂದರೆ ಅದು ಪ್ಲೇಟಿಗೆ ಅಂಟಿಕೊಳ್ಬಾರ್ದು ಅಂತೇಳಿ ಬಾಳೆ ಎಲೆ ಇಡ್ತಾ ಇದ್ದೇನೆ ಅಷ್ಟೇ. ಬಾಳೆ ಎಲೆ ಇಲ್ಲ ಅಂತಾದರೆ ನೀವು ಇಡಬೇಕಾಗಿಲ್ಲ. ಹಾಗೆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಡುಬನ್ನು ಇಡ್ಬೋದು. ಇಡ್ಲಿ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ನೀರನ್ನು ಮೊದಲು ಬಿಸಿ ಮಾಡಿಕೊಳ್ಳುವ. ಈಗ ಹಿಟ್ಟು ಚೆನ್ನಾಗಿ ತಣಿದಿದೆ. ಈಗ ಇದರ ಉಂಡೆ ಮಾಡಿಕೊಳ್ಳುವ. ಹಿಟ್ಟು ಬಿಸಿ ಇದ್ದರೆ ಸ್ವಲ್ಪ ಕೈಗೆ ನೀರನ್ನು ಮುಟ್ಟಿಸಿಕೊಂಡು ಕಡುಬು ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಎಷ್ಟು ದೊಡ್ಡ ಕಡುಬು ಬೇಕು ನೋಡಿ ಅಷ್ಟು ದೊಡ್ಡ ಹಿಟ್ಟಿನ ಉಂಡೆ ತಗೊಳ್ಳಿ. ಮತ್ತು ಹೀಗೆ ರೌಂಡ್ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿದರೆ ಆಯಿತು. ಇನ್ನೊಂದು ಥರ ಬೇಕಿದ್ರೂ ನೀವು ಕಡುಬು ಮಾಡ್ಕೊಳ್ಬೋದು ನೋಡಿ. ಈ ಥರ ಹಿಟ್ಟಿನ ಉಂಡೆ ತಗೊಂಡು ಸ್ವಲ್ಪ ಉದ್ದಕ್ಕೆ ಕಡುಬು ಮಾಡಿಕೊಳ್ಳಿಕ್ಕೂ ಆಗ್ತದೆ. ಈಗ ನಾನು ಎಲ್ಲ ಕಡುಬುಗಳನ್ನು ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ನೀರು ಚೆನ್ನಾಗಿ ಕುದೀತಾ ಉಂಟು. ಈಗ ಇದನ್ನು ಮುಚ್ಚಳ ಮುಚ್ಚಿ 15 ನಿಮಿಷ ಬೇಯಿಸಿದರೆ ಆಯಿತು. ಇನ್ನೊಂದು ಥರದ ಕಡುಬು ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೇನೆ ನನ್ನ ಚಾನೆಲಲ್ಲಿ. ಆ ವಿಡಿಯೋ ಇದೆ, ಅದನ್ನು ನೋಡಿ. ನಾನು ಇದರಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೇನೆ. 15 ನಿಮಿಷ ಆದಮೇಲೆ ಕಡುಬು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆಯುವ. ರುಚಿಯಾದ ಕಡುಬು ಮತ್ತು ಈರುಳ್ಳಿ ಚಟ್ನಿ ಎರಡೂ ರೆಡಿಯಾಗಿದೆ. ಈರುಳ್ಳಿ ಚಟ್ನಿ ಕಡುಬಿಗೆ ತುಂಬ ಒಳ್ಳೆಯದಾಗ್ತದೆ, ಒಳ್ಳೆಯ ಕಾಂಬಿನೇಷನ್ ಅದು. ನೀವು ಒಂದು ಸಾರಿ ಕಡುಬಿಗೆ ಈರುಳ್ಳಿ ಚಟ್ನಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ. ಈಗ ನೋಡಿ ಒಂದು ಕಡುಬು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ, ಎಷ್ಟು ಮೆತ್ತಗಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.